ತಪ್ಪನ್ನ ಹುಡುಕಿದ್ರೆ ಎಲ್ಲ ಸರಿ ಹೋಗುತ್ತೆ ಸರ್. ನಾವು ಆ ಭೈರನ್ ಹುಡುಕ್ಬೇಕು. ಆ ಭೈರನ್ನ ನಾವು ಹುಡುಕ್ಬೇಕು ಧ್ರುವ. ಅವನನ್ನ ಹುಡುಕ್ಬೇಕು. ಅವನನ್ನ ಹುಡ್ಕೋಣ ಮೈನ. ಹಾ ಸರ್. ಅವನ ಸುಮ್ಮನೆ ಬಿಡೋದು ಬೇಡ. ಅವನ್ನ ಹುಡ್ಕೋಣ. ಅವನ ಜೊತೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಎಲ್ಲರನ್ನು ಹುಡ್ಕೋಣ. ನಂತರ ಯಾವ ಹುಡುಗಿ ಜೀವನ ಹಾಳಾಗ್ಬಾರ್ದು ಸರ್. ಅಂದ್ರೆ ಬಾಲರಾಜ್ ಬೈರನ್ನ ಕರ್ಕೊಂಡು ಇಲ್ಲಿಗೆ ಬಂದಿದ್ದಾನೆ. ಅಯ್ಯೋ, ಬೈರ ಸಿಗಾಕೊಂಡ್ರೆ ನನ್ನ ಕತೆ. ಹಲೋ ಪುಷ್ಪ, ರೀ, ನಾನ್ ಕಳಿಸಿದ ದುಡ್ಡು ಬಂತೇನೆ? ಬಂತು ರೀ. ಸರಿ. ಅದ್ ಸರಿ, ನಮ್ ತಮ್ಮ ಬರ್ತಾ ಹೇಗಿದ್ದಾನೆ? ಅವನ್ಗೇನೆ, ಅವನು ಎಲ್ಲಿರ್ಬೇಕೋ ಅಲ್ಲಿ ಸೇಫ್ ಆಗಿದ್ದಾನೆ. ಏನ? ಎಲ್ಲಿರ್ಬೇಕೋ ಅಲ್ಲಿದ್ದಾನ? ಅವ್ನು ನಿಮ್ ಜೊತೆ ಇಲ್ವಾ? ನೀವೇ ತಾನೇ ಅಂದಿದ್ದು ಸಕಲೇಶ್ಪುರ ಕರ್ಕೊಂಡು ಹೋಗ್ತೀನಿ, ಆಮೇಲೆ ಅಲ್ಲಿಂದ ಫಾರಿನ್ ಕಳಿಸ್ತೀನಿ ಅಂತ. ಫಾರಿನ್ ಕಳಿಸ್ಕೊಟ್ಟಿದ್ದೀನಿ. ಅಲ್ಲಿ ಅವನು ಆರಾಮಾಗಿ ಆನಂದವಾಗಿದ್ದಾನೆ. ಮತ್ತಿನ್ನೇನ್ರಿ, ಬರೀ 20,000 ಕಳ್ಸಿದ್ದೀರಾ? ಅಷ್ಟೇ ನಾ ತಮ್ಮಯ್ಯ ದುಡ್ಡು ಕೊಟ್ಟಿದ್ದು. ಹೌದು ಪುಷ್ಪ, ನಾವಿಬ್ರು ಚೆನ್ನಾಗಿರ್ಬೇಕು ಅಂತ ಅವನು ATM ಕಾರ್ಡ್ನ ನನ್ನ ಕೈಗೆ ಕೊಟ್ಟು ಡೈಲಿ 20,000 ಡ್ರಾ ಮಾಡ್ಕೊಡಿ ಅಂತ ಹೇಳ್ಬಿಟ್ಟೋಗಿದ್ದಾನೆ ಪುಷ್ಪ. ಅವನ್ ಪರ್ಸು, ಫೋನು, ಕಾರ್ಡು, ಅದ್ರ ಪಿನ್ ನಂಬರು ಎಲ್ಲ ನನ್ನ ಕೈಲೇ ಕೊಟ್ಟಿದ್ದಾನೆ. ರೀ, ಏನ್ರಿ ಡೈಲಿ 20,000ನಾ? ರೀ, ತಮ್ಮಯ್ಯ ಮತ್ತೆ ಯಾವಾಗ್ರಿ ಬರ್ತಾನೆ? ಅವನು ವಾಪಸ್ ಬರ್ದೇ ಇದ್ರೆ ತಾನೇ ನಮ್ಗೆ ಒಳ್ಳೇದು. ಯಾಕ್ರಿ? ಅದು ಹಂಗಲ್ಲಮ್ಮ, ಅವನು ಮತ್ತೆ ಬಂದ್ರೆ ಅದನ್ ಮಾಡಿ ಇದನ್ ಮಾಡಿ ಅಂತ ಟಾರ್ಚರ್ ಕೊಡ್ತಾ ಇರ್ತಾನೆ. ಅದಕ್ಕೆ ಅವನು ಅಲ್ಲೇ ಇರ್ಲಿ ಅಂತ ಒಂದೇ ಸಲ ಕಳಿಸ್ಕೊಟ್ಬಿಟ್ಟೆ. ಈಗ ಏರ್ಪೋರ್ಟಿಂದಾನೆ ಮಾತಾಡ್ತಾ ಇದ್ದೀನಿ. ಅವನ ಫ್ಲೈಟ್ ಹತ್ಸಿ ವಾಪಸ್ ಬಂದ್ಬಿಡ್ತೀನಿ. ಸರಿ ರೀ. ಸರಿಮ್ಮ, ನಾನು ಕಾಲ್ ಕಟ್ ಮಾಡ್ತೀನಿ. ಅಯ್ಯೋ, 20,000 ಡೈಲಿ. ಲೋ ಭೈರಾ, ನನ್ನ ಲೈಫ್ನೇ ಸೆಟ್ಲು ಮಾಡ್ಬಿಟ್ಟಿಯಲ್ಲೋ. ನೀನ್ ಚೆನ್ನಾಗಿರ್ಬೇಕು ಕಣೋ, ನೀನ್ ಚೆನ್ನಾಗಿರ್ಬೇಕು. ನೀನ್ ಚೆನ್ನಾಗಿದ್ರೆ ನಾನೆಲ್ಲೋ ಚೆನ್ನಾಗಿರೋದಕ್ಕಾಗತ್ತೆ? ಇದೇನಿದು ಬೈರನ್ ವಾಯ್ಸ್ ಇದ್ದಂಗಿದೆಯಲ್ಲ? ಬೈರನ್ ವಾಯ್ಸ್ ಅಲ್ಲ, ಭೈರಾನೇ. ಭೈರಾ, ನೀನಾ? ಪಾಪಿ, ನನ್ನ ಕರ್ಕೊಂಡು ಹೋಗಿ ಕಾಡಲ್ಲಿ ಸಿಗಾಕ್ಸ್ಬಿಟ್ಟು ನೀನ್ ಇಲ್ಲಿ ಬಂದು ಆರಾಮಾಗಿದ್ಯಾ? ನಾನು ಹಂಗೆ ಹುಚ್ಚನ್ ತರ ತಿರ್ಗಾಡ್ತೀನಿ ಅನ್ಕೊಂಡ್ಬಿಟ್ಟ? ಇಲ್ಲ ಕಣೋ ಭೈರಾ. ಏನೋ ಇಲ್ಲ, ನೀನು ನಿಯತ್ತಾಗಿರ್ತೀಯ ಅಂತ ನರ್ತನ ಮೇಡಮ್ ನಿನ್ ಜೊತೆ ನನ್ನನ್ನ ಕಳಿಸ್ಕೊಟ್ರೆ ನೀನ್ ನನ್ಗೆ ಒಳ್ಳೇದ್ ಮಾಡ್ತೀಯ ಅಂತ ಅನ್ಕೊಂಡು ನನ್ನ ATMನೇ ಕತ್ಕೊಂಡು ದಿನ 20,000 ದುಡ್ಡು ತಗೊಂಡೋಗಿ ನಿನ್ನ ಹೆಂಡತಿಗೆ ಕೊಡ್ತಾ ಇದ್ಯಾ? ಲೋ ಭೈರಾ, ನನ್ನ ಮಾತು ಕೇಳು. ನಾನು ಏನೇ ಮಾಡಿದ್ರು ಅದ್ ನೀನ್ ಒಳ್ಳೇದಕ್ಕೆ ಕಣೋ.
ಯಾವ್ದೋ ಒಳ್ಳೇದು. ನೀನ ಮೈನಾ ಜೀವನನ ಹಾಳು ಮಾಡ್ಬೇಕು ಅಂತ ನೀನು ಮದ್ದಾಕಿ ನಿನ್ನ ಕೈಯಾರೆ ನಾನು ಕೊಟ್ಟೆ. ಅದನ್ನ ಮುಚ್ಚಿಡೋದಕ್ಕೆ ನೀನು ನನ್ನನ್ನು ಹುಚ್ಚನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಇದು ನೀನ್ ಮಾಡ್ತಾ ಇರೋದು ನನ್ನ ಒಳ್ಳೇದಕ್ಕೆ. ನಾನು ಹುಚ್ಚ ಆಗ್ಬೇಕು, ಆ ಧ್ರುವನ್ ಕೈಗೆ ನಾನ್ ಸಿಗಾಕೋಬೇಕು. ಇದೇ ನಿನ್ ಪ್ಲಾನು ಅಲ್ವಾ? ಅದಕ್ಕೆ ಆ ಧ್ರುವನ್ನು ಮೈನಾನು ಆ ಕಾಡೋಳು ಕಳಿಸ್ಕೊಟ್ಟಿದ್ಯಾ? ಏನೋ ಮೈನನ್ನು ಧ್ರುವನು ನಾನ್ ಕಳ್ಸೋದ್ನಾ? ಅವ್ರು ನೀನ್ ನೋಡ್ದ್ಯೇನೋ? ಹೌದು, ನೋಡ್ದ. ಈ ಕಣ್ಣಾರೆ ನೋಡ್ದೆ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗೇನು ನೀನು ಗೊತ್ತಿಲ್ದರ ತರ ನಾಟಕ ಆಡ್ತಾ ಇದ್ಯಾ? ಆ ಧ್ರುವ ನನ್ನ ಸಾಯಿಸ್ಬೇಕು ಅಂತ ತಾನೇ ನೀನೇ ಕಳ್ಸಿರೋದು. ಆ ಧ್ರುವ ನಾ ಈ ತರ ಅಟ್ಟಾಡ್ಸ್ಕೊಂಡ್ ಬಂದು ನನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ದ. ಜೀವನ ಕೈಯಲ್ಲಿ ಹಿಡ್ಕೊಂಡು ಓಡ್ ಬಂದಿದ್ದೀನಿ. ನಿನ್ನನ್ನು ಆ ನರ್ತನು ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡಲ್ಲ. ಮೈನಾ ಪ್ರೆಗ್ನೆಂಟ್ ಆಗಿರೋದಕ್ಕೆ ಕಾರಣ ನೀನೇ ಅಂತ ನಾನು ಹೋಗಿ ಹೇಳ್ತೀನಿ. ಬೈರ, ನನ್ನ ಮಾತು ಕೇಳು. ಅದಕ್ಕೂ ಮುಂಚೆ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ ಬಾಲರಾಜ್ ವಾಡೆ. ಲೇ, ಏನ್ ಮಾಡ್ತಿದ್ಯಾ? ಲೇ ಬೈರ, ನನ್ನ ಮಾತು ಕೇಳು. ಲೇ ಬೈರ, ಬೇಡ ಕಣೋ. ನಾನ್ ನಿನ್ನಂತೂ ಸುಮ್ಮನೆ ಬಿಡಲ್ಲ. ಲೇ ಬೈರ, ನನ್ನ ಮಾತು ಕೇಳು. ನೋಡು ನೋಡು, ಸುಮ್ಮನೆ ನಾವು ಜಗಳ ಆಡೋದು ಬೇಡ. ನನ್ನ ಮಾತನ್ನು ಕೇಳಿಸ್ಕೊ. ನಿನ್ ಒಳ್ಳೇದಕ್ಕೆ ಇವ್ರನ್ನೊಂದ್ಸಲ ಕೇಳಲ್ಲ. ಸರ್, ಇವ್ರು ಗೊತ್ತಾ? ಇಲ್ಲ, ಗೊತ್ತಿಲ್ಲ. ಗೊತ್ತಿಲ್ವಾ? ಇವ್ರನ್ನೆಲ್ಲಾದ್ರೂ ನೋಡಿದೀರಾ? ಇಲ್ಲ. ಫೋನ್ ಕೊಡಿ ಇಲ್ಲಿ. ಸರ್, ಇವ್ರನ್ನೆಲ್ಲಾದ್ರೂ ನೋಡಿದ್ದೀರಾ? ಮೈನವ್ರೆ, ಪುಷ್ಪಕ್ ಸರ್ಗೆ ಏನಾದ್ರೂ ಸಿಕ್ಕಿದ್ರ ಅಂತ ಕೇಳಿ. ಹಲೋ ಪುಷ್ಪಕ್ ಸರ್, ಏನಾದ್ರೂ ಗೊತ್ತಾಯ್ತಾ? ನಾವು ಹುಡುಕ್ತಾ ಇದೀವಿ ಸರ್. ಹಾ ಸರಿ, ಸಿಗ್ಲಿಲ್ವಂತೆ. ಅಲ್ಲಿ ನೋಡೋಣ ಬನ್ನಿ.